ಕ್ಯಾಮ್ರಾ ಆಫ್ ಮಾಡಿಬಿಡಿ ಭಯ್ಯ. ಆಫಲ್ಲಿ ಐತೆ ಭಯ್ಯ, ಆಫಲ್ಲಿ ಐತೆ ಅದು, ರೆಕಾರ್ಡಿಂಗ್ ಕೊಟ್ಟಿಲ್ಲ. ಪಕ್ಕ ಕನ್ನಡದ ಹುಡುಗಿ. ನಿಲ್ಸು 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 ನಿಲ್ಸು, ಬ್ಯಾಕ್ 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 ಬಾ. ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನನ್ನ ಪ್ರೀವಿಯಸ್ ವಿಡಿಯೋ ನೋಡಿರ್ತೀರಾ, ಪ್ರೀ ವೆಡ್ಡಿಂಗ್ ಶೂಟ್ ಇದ್ದು. ಅಲ್ಲಿ ನೂತನವ್ರು ಇದ್ರಲ್ವಾ, ಅವ್ರ ಜೊತೆ ಇವತ್ತೇನೋ ಹೊರಗಡೆ ಹೋಗೋದಿದೆಯಂತೆ. ಹಾಗಾಗಿ ಬೈಕ್ ತೊಗೊಂಡು ಬಂದಿದ್ದೀನಿ. ಏನು ಟ್ರಾಫಿಕ್ಕು ಬೆಂಗಳೂರಲ್ಲಿ. ಸೊ ಗಾಯ್ಸ್, ಯಾರ್ಯಾರು ನನ್ನ ಪ್ರೀವಿಯಸ್ ವೀಡಿಯೋನ ನೋಡಿಲ್ಲ, ಈ ವಿಡಿಯೋ ನೋಡಿ ಆದಮೇಲೆ ಆ ವಿಡಿಯೋ ಕೂಡ ನೋಡಿ, ಬೇಕಾದ್ರೆ ಲಿಂಕ್ ಹಾಕಿರ್ತೀನಿ. ಎಲ್ಲ ಕಡೆ ಮಳೆ ಹೊಡಿತಾ ಇದ್ದರೆ ಬೆಂಗಳೂರಲ್ಲಿ ಬಿಸಿಲು. ಇವಾಗ ಯಾವಾಗ ಮಳೆ ಬರುತ್ತೆ ಯಾವಾಗ ಬಿಸಿಲು ಬರುತ್ತೆ ಅಂತಲೇ ಗೊತ್ತಾಗಲ್ಲ ಬೆಂಗಳೂರಲ್ಲಿ. ಸಾಯಂಕಾಲದವರೆಗೂ ಸರಿಯಾಗಿ ಬಿಸಿಲು ಹೊಡಿತಾ ಇರುತ್ತೆ, ಅದಾದಮೇಲೆ ಮತ್ತೆ ಮಳೆ. ಬೆಂಗಳೂರಲ್ಲಿ ರೋಡ್ ಅಂದರೆ ಈ ಥರ ಇರಬೇಕು, ಸುತ್ತಲೂ ಮರಗಳಿರಬೇಕು, ಚೆನ್ನಾಗಿರುತ್ತೆ. ಗಾಯ್ಸ್, ಇದು ನೋಡಿ ನಮ್ಮ ಪ್ರೀ ವೆಡ್ಡಿಂಗ್ ಸ್ಪಾಟ್ ವಿಧಾನಸೌಧ. ಇವ್ರು ನೋಡಿ, ಇವು ಬೆಳಿಗ್ಗೆ ಹೊತ್ತಲ್ಲಿ ಇಲ್ಲಿ ಪ್ರೀ ವೆಡ್ಡಿಂಗಲ್ಲಿ ಶೂಟ್ ಮಾಡೋಕ್ಕೆ ಬಿಡೋಲ್ಲ. 8:30 ಹಂಗೆ ಬರಬೇಕು, ಆವಾಗ ಮಾಡ್ಬೋದು ಪ್ರೀ ವೆಡ್ಡಿಂಗ್ ಏನಾದ್ರು ಮಾಡೋದಿದ್ರೆ. ಆಮೇಲೆ ಬಿಡೋಲ್ಲ, ಜನಗಳು ಬಂದಮೇಲೆ ಕಷ್ಟ ಆಗುತ್ತೆ. ಗಾಯ್ಸ್, ಇವಾಗ ಇಂದಿರಾನಗರ್ ನಥಿಂಗ್ ಶೋರೂಮ್ಗೆ ಹೋಗ್ತಾ ಇದ್ದೀವಿ. ಇಯರ್ಬಡ್ ಒಂದು ರಿಪ್ಲೇಸ್ ಮಾಡೋದಿತ್ತು, ರಿಪ್ಲೇಸ್ ಮಾಡ್ತಾರೆ ಏನೋ ಗೊತ್ತಿಲ್ಲ. ರಿಪ್ಲೇಸ್ ಮಾಡೋಕ್ಕಾಗಿಲ್ಲ ಅಂತಂದರೆ ಬ್ಯಾಟ್ರಿ ಚೇಂಜ್ ಮಾಡಬೇಕು. ಸೊ ಇಯರ್ಬಡ್ಡಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ. ಹಾಗಾಗಿ ಸೀರಿಯಸ್ಲಿ ಗಾಯ್ಸ್, ಬೆಂಗಳೂರಲ್ಲಂತೂ ಗೇರ್ ಗಾಡಿ ಓಡಿಸ್ಲೇಬೇಡಿ. ಟ್ರಾಫಿಕಲ್ಲಿ ಹೆವಿ ಹಿಂಸೆ ಆಗಿಬಿಡುತ್ತೆ, ಕೈ ನೋವು ಬಂದುಬಿಡುತ್ತೆ. ಯಾವುದು ಗಾಯ್ಸ್, ಫೈನಲ್ ಆಗಿ ಲೊಕೇಶನ್ ರೀಚ್ ಆದ್ವಿ. ನಥಿಂಗ್ ಸರ್ವಿಸ್ ಸೆಂಟರ್ ಅಲ್ಲ ಬೈ. ಇವಾಗ ನೀವು ಈ ಐಫೋನ್ ಅದನ್ನೆಲ್ಲ ಬಿಟ್ಟು ನಥಿಂಗ್ ಏನಕ್ಕೆ ತಗೊಂಡ್ರಿ ಹೇಳಿ? ಆಂಡ್ರಾಯ್ಡ್ ಬೆಸ್ಟ್. ಅದಕ್ಕೆ ಇವಾಗ ಸರ್ವಿಸ್ ಮಾಡ್ಸೋಕೆ ಬಂದಿರೋದಾ? ಹಾಂ, ಎರಡೂ ಇದೆ. ಬಟ್ ಇದೆಷ್ಟು? ಇದೊಂದಿದ್ರೆ 6,000 ರೂಪಾಯಿ ಇರ್ಬೋದು. 9,000 ಗೈಸ್, ಇದು 9,500 ರೂಪಾಯಿ ಇದಂತೆ ನಥಿಂಗ್ ಅವ್ರದ್ದು ಇಯರ್ಬಡ್. ಗೈಸ್, ಆಮೇಲೆ ಯಾರು ನಥಿಂಗ್ ಪ್ರಾಡಕ್ಟ್ಸ್ ಯಾರು ತಗೊಳ್ಳೋರಿದ್ದೀರಾ, ಸ್ವಲ್ಪ ನೋಡ್ಕೊಂಡು ತಗೊಳ್ಳಿ. ಬಿಕಾಸ್ ಅವ್ರದ್ದು ಸರ್ವಿಸ್ ಸೆಂಟ್ರು ಬೆಂಗಳೂರಲ್ಲಿ ಎರಡೇ ಕಡೆ ಇರೋದು ಅಷ್ಟೇ. ಇಂದಿರಾನಗರ್ ಮತ್ತು ವಿಲ್ಸನ್ ಗಾರ್ಡನ್, ಇಲ್ಲಿ ಈ ಲೊಕೇಶನಲ್ಲಿ ಯಾರು ಇದ್ದಾರೆ ತಗೋಬೋದು. ಬಿಕಾಸ್ ನಿಮಗೆ ಆಬ್ವಿಯಸ್ಲಿ ಸರ್ವಿಸ್ ಬಂದೇ ಬರುತ್ತೆ. ಅವ್ರದ್ದು ಸರ್ವಿಸ್ ಸೆಂಟರ್ ಹತ್ರ ಇದೆ ಅಂದರೆ ತಗೊಳ್ಳಿ, ಪರವಾಗಿಲ್ಲ. ಐ ರೆಫರ್ಸ್ ಗೂಗಲ್ ಪಿಕ್ಸೆಲ್ ಇಲ್ಲಾಂದ್ರೆ ಐಫೋನ್ ಇಲ್ಲ ಸ್ಯಾಮ್ಸಂಗ್. ನಂತರ ಐಫೋನ್ ತಗೊಳ್ರಿ, ಐಫೋನ್ ತಗೊಳ್ರಿ. ಐಫೋನ್ 3 ಕಡೆ ಕಾಣಿಸ್ತಿದೆ. ಗೈಸ್, ನಥಿಂಗಲ್ಲಿ ಇಯರ್ಬಡ್ಸ್ ತುಂಬಾ ಪ್ರಾಬ್ಲಮ್ ಇದೆ ಅನ್ಸುತ್ತೆ, ಹೆವಿ ಪ್ರಾಬ್ಲಮ್ ಇದೆ. ನಾವು ಬಂದು ನೋಡಿದಂಗೆ ತುಂಬಾ ಜನ ಇಯರ್ಬಡ್ಸ್ ರಿಪ್ಲೇಸ್ಮೆಂಟಿಗೆ, ಬ್ಯಾಟ್ರಿ ರಿಪ್ಲೇಸ್ಮೆಂಟಿಗೆಲ್ಲ ಬಂದಿದ್ರು. ಇಯರ್ಬಡ್ಸ್ ಬಂದ್ಬಿಟ್ಟು ಹೆವಿ ಪ್ರಾಬ್ಲಮ್ ಇದೆ, ಅಂದರೆ ಬ್ಯಾಟ್ರಿದು ಕಿವಿ ಕೇಳಿಸಲ್ಲ ಕರೆಕ್ಟಾಗಿ. ಹೌದು, ಆಲ್ಮೋಸ್ಟ್ 2 hours ವೆಯ್ಟ್ ಮಾಡಿ ಅವ್ರದ್ದು ಏನೇನು ಪ್ರೊಸೀಜರ್ ಇದೆ ಅದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ನಮಗೆ ಇಯರ್ಬಡ್ಸ್ನ ರಿಪ್ಲೇಸ್ ಮಾಡಿಕೊಟ್ರು. ಗೈಸ್ ನೋಡಿ, ಇಲ್ಲಿ ಫೈನಲ್ ಆಗಿ ರಿಪ್ಲೇಸ್ ಮಾಡಿಕೊಟ್ಟಿದ್ದಾರೆ ಇಯರ್ಬಡ್ಸ್ನ. ಬಟ್ ಬೇಜಾರಾಗಿ ವಿಚಾರ ಏನಂದ್ರೆ ಬಾಕ್ಸ್ ಬಿಲ್ಲು ನಾನು ಬಿಟ್ಬಿಟ್ಟು ಬಂದ್ಬಿಟ್ಟಿದೆ, ಅಂದ್ರೆ ಬಾಕ್ಸ್ ಬಿಟ್ಬಿಟ್ಟು ಬಂದಿದೆ. ಸೊ ಈ ಹೊಸದ್ರದ್ದು ಬಾಕ್ಸ್ನ ಅವ್ರು ವಾಪಸ್ ತಗೊಂಡ್ರು. ಸೊ ಅರ್ಟ್ ಆಯ್ತು. ಇವಾಗ ಹೆಂಗೆ ಆಯ್ತು ಅಂದ್ರೆ ಹೊಸದಿದೆ. ಸೊ ಇನ್ನೂ ಏನಾದ್ರು ಪ್ರಾಬ್ಲಮ್ ಅಂದ್ರೆ ಮತ್ತೆ ರಿಪ್ಲೇಸ್ ಮಾಡೋಕ್ಕಾಗಲ್ಲ ಅಂತನಾ? ಇಲ್ಲ, ಆ ಬಾಕ್ಸ್ ಸೇಮ್ ಅದೇ ನಂಬರ್ಸ್ ಎಲ್ಲ ಇದು ಇರುತ್ತೆ. ಇದು ಚೇಂಜ್ ಆಗಿದೆ ಅಷ್ಟೇ. ಇವರು ನಾನು ಕೊಟ್ಟಿದ್ದೀನಲ್ವ, ಅದು ಬಾಕ್ಸ್ ಮಾತ್ರ ಚೇಂಜ್ ಆಗಿದೆ ಅಷ್ಟು. ಅದನ್ನೊಂದು ಇದು ಮಾಡ್ಕೋಬೇಕು. ಬಟ್ ನೀವೊಂದು ಕೊಟ್ಟಿದ್ದಾರೆ, ಇದಕ್ಕೆ 3 months ಎಕ್ಸ್ಟ್ರಾ ವಾರಂಟಿ ಬರುತ್ತೆ ಇವಾಗ. ಸೊ ಅದು ಬಿಲ್ಲಲ್ಲಿ ಜನ್ರೇಟ್ ಆಗುತ್ತೆ. ಆ ಬಿಲ್ಲೆಲ್ಲ ಹೊಸದಾಗಿಂದ ನನಗೆ ಮೇಲಲ್ಲಿ ಬರುತ್ತೆ ಅಂತ. ಒಂದು 3 days ಆದಮೇಲೆ ಮೇಲ್ ಬರುತ್ತೆ. ಓಕೆ ಗೈಸ್, ಇವಾಗ ನೆಕ್ಸ್ಟ್ ಲೊಕೇಶನ್ಗೆ ಹೋಗೋಣ. ಯಾವುದು ಬೈ ನೆಕ್ಸ್ಟ್ ಲೊಕೇಶನ್? ಚಿಕ್ಕಪೇಟೆಗೆ ಹೋಗೋಣ. ಚಿಕ್ಕಪೇಟೆಯಲ್ಲಿ ಸಿಗೋಣ. ಬಾಯ್. ಯಾರಾದರೂ ಚಿಕ್ಕಪೇಟೆ ಹೆಂಗಿರುತ್ತೆ ಅಂತ ಯಾರು ನೋಡಿಲ್ಲ ಅಂತಂದರೆ, ಚಿಕ್ಕಪೇಟೆ ನೋಡಿಲ್ಲ ಅಂದರೆ ನೋಡ್ಕೊಬಿಡಿ. ಹೆಂಗಿದೆ, ರಶ್ ಯಾವ ಥರ ಇದೆ, ಜನಗಳು ಯಾವ ಥರ ಇದ್ದಾರೆ ಅಂತ ನೋಡ್ಕೊಬಿಡಿ. ಎಲ್ಲೂ ಗಾಡಿ ಪಾರ್ಕ್ ಮಾಡೋಂಗಿಲ್ಲ, ಹಂಗಾಗಿದೆ ಪರಿಸ್ಥಿತಿ. ಎಲ್ಲ ಕಡೆ ವೆಹಿಕಲ್ಸ್ ಇದೆ. ಆ್ಯಕ್ಚುಲಿ ಸ್ವಲ್ಪ ಕೆಲಸಗಳಿದ್ದಾವೆ,
ಹೆಲ್ಮೆಟ್ ಹಾಕ್ಕೊಂಡೇ ಕೆಲಸ ಮಾಡ್ತಾಯಿದ್ದೀನಿ. ಇಲ್ಲೊಂದು ಅಂಗಡಿ ಇದೆ, ಅಂಗಡಿಗೆ ಹೋಗ್ಬಿಟ್ಟು ಬಂದ್ಬಿಡೋಣ. ಹೆವಿ ಹಿಂಸೆ ಏನು ಅಂದರೆ ಒಬ್ಬರು ಅಂಗಡಿ ಹುಡ್ಕೋದೇ ಇಲ್ಲಿ ದೊಡ್ಡ ಸಮಸ್ಯೆ. ಲಾಸ್ಟ್ ಟೈಮ್ ನೋಡ್ಕೊಂಡು ಹೋಗಿರೋ ಅಂಗಡಿನೇ ನೆಕ್ಸ್ಟ್ ಟೈಮ್ ಬರೋಷ್ಟೊತ್ತಿ ಮರ್ತೋಗಿರ್ತೀವಿ ಇದೇನಾ ಅಂಗಡಿ ಅಂತ. ಅದೇ ಸಮಸ್ಯೆ, ಇದಲ್ಲ. ಎಸ್ ಇದೆ ಭಯ್ಯ. ಇದು ಸ್ಯಾರಿ ಹಾಕಿಡ್ತಾರಲ್ಲ ಬ್ಯಾಗ್, ಕ್ಯಾಮ್ರಾ ಆಫ್ ಮಾಡಿಬಿಡಿ ಭಯ್ಯ. ಆಫಲ್ಲಿ ಐತೆ ಭಯ್ಯ, ಆಫಲ್ಲಿ ಐತೆ. ಅದು ರೆಕಾರ್ಡಿಂಗ್ ಕೊಟ್ಟಿಲ್ಲ. ಹಾಂ ಇಲ್ಲಿಲ್ಲ, ಬೇರೆ ಕಡೆ ಕೇಳ್ಬೇಕು. ಮತ್ತೆ ಸಿಗುತ್ತಾ ಅದು? ಹಾಂ ಫಸ್ಟ್ ರೈಟಾ? ಸರಿ, ಓಕೆ, ಸರಿ. ಅಲ್ಲಿ ಹೋಗಿ ಚೆಕ್ ಮಾಡ್ತೀನಿ ರಾಕ. ಒಂದು ಅಂಗಡಿಯಲ್ಲಿ ಇಲ್ಲ, ಸೊ ಮುಂದೆ ಇಲ್ಲಿ ಹೋಗಿ ರೈಟ್ ತೊಗೋಬೇಕಂತೆ. ರೈಟ್ ತಗೊಂಡು ಚೆಕ್ ಮಾಡೋಣ. ಚಿಕ್ಕಪೇಟೆಯಲ್ಲಿ ಇದೆ ಸಮಸ್ಯೆಗಳು. ಒಂದು ಐಟಮ್ ಒಂದು ಕಡೆ ಸಿಗಲ್ಲ, ಸಿಕ್ಕಿದ್ರೂ ಚೆನ್ನಾಗಿರಲ್ಲ. ಎರಡು ಸೈಡ್ ಯಾವುದು ಬರಲ್ಲ, ಒಂದು ಸೈಡೇ ಬರೋದು. ಅಂದರೆ ಎರಡು ಸೈಡು ಕಾದು ಇಲ್ಲಿ ಆಲ್ರೆಡಿ ಕಳಿಸಿದ್ದಾಳೆ. ಅದು ಬರೀ ಆನ್ಲೈನ್ನಲ್ಲಿ ಸಿಗೋದು ವೈಟ್ ಈ ಥರ ಇಷ್ಟು ಮಾತ್ರ ಸಾರಿ ಆನ್ಲೈನ್. ಸರಿ, ಇದೇ ಒಂದು 20 ಪೀಸ್ ಕೊಡಿ. ಸ್ವಲ್ಪ ಜಿಪ್ಪೆಲ್ಲ ಚೆನ್ನಾಗಿರೋದು ಕೊಡೋಣ. ಸೊ ಗೈಸ್, ಫೈನಲ್ ಆಗಿ ಕನ್ಕ್ಲೂಷನ್ಗೆ ಬರೋದಾದ್ರೆ ಬ್ಯಾಟ್ರಿ ಇಶ್ಯೂ ಒಂದು ಬಿಟ್ಟರೆ ನಥಿಂಗ್ ಅವ್ರದ್ದು ಸರ್ವಿಸ್ ತುಂಬಾ ಚೆನ್ನಾಗಿದೆ. ಕಸ್ಟಮರ್ಸ್ನ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ ಅವರು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾಡಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್, ಟೇಕ್ ಕೇರ್.